ನಮಸ್ಕಾರ ಸ್ನೇಹಿತರೆ, ಈಗಾಗಲೇ 2-3 ದಿನ ಆಯಿತು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗ್ತಾನೆ ಇದೆ. ಅದೇ ರೀತಿಯಾಗಿ ಇಂದು ಕೂಡ 2,000 ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಹೌದು, ಫ್ರೆಶ್ ಆಗಿ ಇವತ್ತಿನ ಹಿಡ್ಕೊಂಡು ಅಂದರೆ ಈ ವಾರದಲ್ಲಿ ಸೋಮವಾರ ಹಿಡ್ಕೊಂಡು ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಹೌದು, ಇವತ್ತು ಕೂಡ 15 ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗ್ತಾ ಇದ್ದು, ಅದರ ಜೊತೆಗೆ 21, 22, 23ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಜೊತೆಗೆ 24ನೇ ಕಂತಿನ ಹಣದ ಬಗ್ಗೆನೂ ಕೂಡ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ಖಾತೆಗಳಿಗೆ ಏನಾದರೂ ಈ ಒಂದು ದುಡ್ಡು ಬರಲಿಲ್ಲ ಅಂದರೆ, ಅದೇ ರೀತಿಯಾಗಿ ನೀವು ಯಾರಾದರೂ EMI ಮಾಡಿಸ್ಕೊಂಡಿರಲಿ, ಬ್ಯಾಂಕಲ್ಲಿ ಲೋನನ್ನು ಮಾಡಿಸ್ಕೊಂಡಾಗಿರಲಿ, ಈ ರೀತಿ ಏನಾದರೂ ಇದ್ದಿದ್ದೇ ಆದರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಹೌದು, ಇಂಥವರಿಗೆ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಹೋಗ್ತಾ ಇಲ್ವಂತೆ. ಹಾಗಾಗಿ ಈ ವಿಡಿಯೋದಲ್ಲಿ ಈ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀವಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾನು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಜಮಾ ಆಗಿರ್ತಕ್ಕಂಥದ್ದು. ಇದನ್ನು ಬಹಳಷ್ಟು ಮಹಿಳೆಯರು ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಕಾಯ್ತಾನೆ ಇದ್ದಾರೆ, ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ. ಡೆಫಿನೆಟ್ಲಿ ಈಗಾಗಲೇ ಆಲ್ರೆಡಿ ಜಮಾ ಆಗಿದೆ. ಹೌದು, ಈಗಾಗಲೇ ಜಮಾ ಆಗಿರ್ತಕ್ಕಂಥದ್ದು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಅಂತೆ. ಸೊ ನೀವು ನಂಬೋದಿಲ್ಲ, ಆದರೂ ನಂಬಲೇಬೇಕಾಗತ್ತೆ. ಡೆಫಿನೆಟ್ಲಿ 100% ಜಮಾ ಆಗಿದೆ ಅಂತೆ. ಹಾಗಾದರೆ ಈ 15 ಜಿಲ್ಲೆಗಳಿಗೆ ಇಂದು ಜಮಾ ಆಗ್ತಾ ಇದೆ ಅಲ್ವಾ, ಅದು ಯಾವ ಜಿಲ್ಲೆಗಳಿಗೆ ಅಂತ ತಿಳಿಸ್ತೀನಿ. ಸೊ ಮತ್ತು ನಿನ್ನೆ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ, ಮೊನ್ನೆ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂದರೆ ಹೆಚ್ಚಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಜಮಾ ಆಗಿದೆ. ಯಾಕೆ ಜಮಾ ಆಗ್ತಾ ಇದೆ? ಪ್ರತಿಯೊಂದು ಕಂತುಗಳಲ್ಲಿ ನಾವು ನೋಡ್ತೀವಿ, ಮೊದಲನೇ ಹಂತದಲ್ಲಿ ಅಲ್ಲಿಯೇ ಜಮಾ ಆಗುತ್ತೆ, ತದನಂತರ ಉಳಿದ ಜಿಲ್ಲೆಗಳಿಗೆ ಜಮಾ ಆಗುತ್ತೆ. ಯಾಕೆ? ಇದಕ್ಕೊಂದು ಕಾರಣ ಇದೆ. ಹೌದು, ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ, ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಗೃಹಲಕ್ಷ್ಮಿ ಹಣ ದುಡ್ಡು ಹೋಗಿರುತ್ತೆ. ಮಧ್ಯದಲ್ಲಿ ನಿಮಗೆ ಗೊತ್ತಿರಬಹುದು, 16ನೇ ಕಂತಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದೇ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ನಾವು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸ್ತಾ ಇದ್ದೀವಿ. ಅಲ್ಲಿ ಪ್ರೊಸೆಸಿಂಗ್ ಏನೇನಿರುತ್ತೆ ಅದೆಲ್ಲವೂ ಕೂಡ ಆಗುತ್ತೆ, ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಆಮೇಲೆ ನಿಮ್ಮ ಖಾತೆಗಳಿಗೆ DBT ಟ್ರೆಜರಿ ಮುಖಾಂತರ ದುಡ್ಡು ಜಮಾ ಆಗುತ್ತೆ ಅಂತ ಹೇಳಿದ್ರಲ್ವ. ಅದೇ ಪ್ರಕಾರ ಈಗ ಈ 21ನೇ ಕಂತಿನ ಹಣ ಇಲ್ಲಿ ಕೂಡ ಹೋಗಿತ್ತು ಬೆಂಗಳೂರು ಸುತ್ತಮುತ್ತ. ಆದ ಕಾರಣಕ್ಕಾಗಿ ಮೊದಲನೇ ಹಂತದಲ್ಲಿ ಅಲ್ಲಿಯೇ ದುಡ್ಡನ್ನು ಹಾಕಿ ತದನಂತರ ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಈಗ ಬರೀ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಅಷ್ಟೇ ಅಲ್ಲ, ಕೋಲಾರ, ಕೊಡಗು, ದಾವಣಗೆರೆ, ಬಳ್ಳಾರಿ, ಹಾಸನ, ವಿಜಯನಗರ, ಧಾರವಾಡ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಆಲ್ರೆಡಿ ಜಮೆ ಆಗಿರ್ತಕ್ಕಂಥದ್ದು. ನಮ್ಮ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ. ಆದರೆ ಈಗ ನಾನು ಹೇಳಿರ್ತಕ್ಕಂತಹ ಜಿಲ್ಲೆಗಳಲ್ಲಿನೇ ಇನ್ನೂ ಹಲವಾರು ಜನರು ಬಾಕಿ ಇದ್ದಾರೆ, ಅವ್ರಿಗೂ ಕೂಡ ಜಮಾ ಆಗಬೇಕಾಗಿದೆ. ಅಂದರೆ ನೀವು ಅಂದ್ಕೊಳ್ಬೋದು, ಅಲ್ಲಿರ್ತಕ್ಕಂಥವರು ವಿಡಿಯೋ ನೋಡ್ತಾ ಇದ್ದರೆ ನಮಗಿನ್ನೂ ಬಂದಿಲ್ಲ, ಇವ್ರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು. ಇಲ್ಲಿ ಇನ್ನೂ ಬಹಳಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ. ಇಲ್ಲಿ ಅತಿ ಸ್ಲೋವಾಗಿ ಜಮಾ ಆಗ್ತಾ ಇದೆ. ನಾವು ಗೃಹಲಕ್ಷ್ಮಿ ಯೋಜನೆಯ ಹಿಸ್ಟ್ರಿನಲ್ಲಿನೇ ಇಷ್ಟೊಂದು ಸ್ಲೋ ಆಗಿ ಜಮಾ ಆಗ್ತಕ್ಕಂತಹ ಕಂತನ್ನು ನೋಡಿರಲಿಲ್ಲ. ಹಾಗಾಗಿ ಈ ಒಂದು ಕಂತಿನಲ್ಲಿ ಬಹಳಷ್ಟು ಸ್ಲೋವಾಗಿ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು. ಸೊ ನೀವು ಎಲ್ಲರೂ ಕೂಡ ಸಹಕರಿಸಬೇಕು. ಇಲ್ಲಿ ಸ್ಲೋವಾಗಿ ಜಮಾ ಆದರೂ ಆಗಲಿ, ಆದರೆ ಬಿಡುಗಡೆ ಮುಖ್ಯವಾಗಿ ಆಗಬೇಕು. ಒಂದು ಕಂತು ಬಿಡುಗಡೆ ಮಾಡೋದು ಮತ್ತು 2 ತಿಂಗಳು ಪೆಂಡಿಂಗ್ ಉಳಿಸೋದು ಈ ರೀತಿ ಬೇಡ. ಒಮ್ಮೆ ಬಿಡುಗಡೆ ಆಗ್ತಾ ಹೋದರೆ ಕಂಟಿನ್ಯೂ ಆಗಿ ಬಿಡುಗಡೆ ಆಗಬೇಕು. ಸ್ಲೋ ಆಗಿ ಜಮಾ ಆಗಲಿ ಇಲ್ಲ ಅಂತೇನಿಲ್ಲ, ಆದರೆ ಕಂಟಿನ್ಯೂ ಆಗಿ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಬೇಕು ಅಂತ ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇರುತ್ತೆ. ಇನ್ನು ಯಾವ ಜಿಲ್ಲೆಗಳಿಗೆ ಇಂದು ದುಡ್ಡು ಬರಲಿದೆ ಈ ಒಂದು ವಿಷಯವನ್ನು ನಾವು ತಿಳ್ಕೊಳ್ಳೋದಾದರೆ, ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಅದರಲ್ಲಿ ಇನ್ನೂ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳು ಯಾರ್ಯಾರು ಬಾಕಿ ಇದ್ದಾರೆ ಅವರೆಲ್ಲರಿಗೂ ಕೂಡ ದುಡ್ಡು ಹೋಗ್ತಾ ಇದೆ ಅಂತೆ. ಒಟ್ಟಾರೆಯಾಗಿ ಯಾರ್ಯಾರು ಬಾಕಿ ಇದ್ದೀರಿ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಜಮಾ ಆಗ್ತಾ ಹೋಗುತ್ತೆ. ಸೊ 2,000 ಇಂದು ಜಮಾ ಆದರೆ ಇದು ಕ್ಲಿಯರ್ ಆದ ಮೇಲೆ ಸತತವಾಗಿ ಮತ್ತೆ 2,000 ಬರಲಿದೆ. ಹೌದು, ಸುಮಾರು 5,000 ಕೋಟಿ ಫಂಡು ಇಲ್ಲಿ ಒಂದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದುಡ್ಡು ಬಂದಿರತಕ್ಕಂಥದ್ದು. ಸೊ ಇದು ನಿಮ್ಮ ತಲೆಯಲ್ಲಿರಲಿ. ಇನ್ನು ಯಾವ ಬ್ಯಾಂಕ್, ಈಗ ನೋಡಿ, ಯಾವ ಬ್ಯಾಂಕ್ನಲ್ಲಿ ನೀವು ಸಾಲವನ್ನು ಮಾಡಿರ್ತೀರಿ ಅದೇ ಬ್ಯಾಂಕನ್ನು
ಬ್ಯಾಂಕ್ ಅಕೌಂಟನ್ನು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಲಿಂಕ್ ಮಾಡಿಸಿದ್ದೆ ಆದರೆ ಸೊ ನೀವು ಈ ವಿಷಯವನ್ನು ತಿಳ್ಕೊಳ್ಳೇಬೇಕು. ಹೌದು ಸ್ನೇಹಿತರೆ, ಈಗ ಮುಖ್ಯಸ್ಥೆಯರು ಲೋನನ್ನು ಮಾಡಿಸಿರ್ತೀರಿ ಅಥವಾ EMI ಮುಖಾಂತರ ಸಾಲ ಮಾಡಿರ್ತೀರಿ ಅಥವಾ ಈಗಾಗಲೇ ಯಾವುದೇ ವಸ್ತುಗಳನ್ನು ಖರೀದಿ ಮಾಡ್ತಿರ್ತೀರಿ ಅಂತ ಅಂದ್ಕೊಳ್ಳಿ. ಅಂದರೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ತುಂಬ್ತಾ ಇರ್ತೀರಿ. ಈಗ ಉದಾಹರಣೆಗೆ ಫ್ರಿಜ್ಜು, ಟಿವಿನೋ ಅಥವಾ ಮೊಬೈಲು, ಲ್ಯಾಪ್ಟಾಪು ಈ ರೀತಿ ಯಾವುದೇ ಒಂದು ವಸ್ತು ತೆಗೆದುಕೊಂಡಿರ್ತೀರಲ್ವಾ, ಆ ಒಂದು ವಸ್ತುಗೆ ನೀವೇನು ಮಾಡ್ತೀರಿ, ಈಗ ವಸ್ತುಗಳ ಮೇಲೆ ಪ್ರತಿ ತಿಂಗಳು ಕೂಡ ಲೋನ್ ಹಾಕ್ಸಿರ್ತೀರಿ. ಆ ಲೋನಿನ ಮುಖಾಂತರ ಒಂದು ವಸ್ತುಗಳನ್ನು ಕಟ್ತಾ ಇರ್ತೀರಿ ದುಡ್ಡನ್ನು. ಹಾಗಾದರೆ ಆ ಒಂದು EMI ತುಂಬಲಿಕ್ಕೆ ನಿಮ್ಗೆ ಆಗಿರೋದಿಲ್ಲ. ಪ್ರತಿ ತಿಂಗಳು 3,000ನೋ 2,500ನೋ ಈ ರೀತಿ ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ತುಂಬಲಿಕ್ಕೆ ಆಗಿರೋದಿಲ್ಲ. ಹಾಗಾಗಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ನಿಮ್ಮ ಅಕೌಂಟ್ನಲ್ಲಿ ಯಾವುದೇ ದುಡ್ಡು ಬಂದಿದ್ರು ಸಹಿತ ಮೊದಲು ಬಡ್ಡಿಯನ್ನು ಕಟ್ ಮಾಡ್ಕೊಳ್ತಾರೆ. ಹೌದು, ಸಫಿಸೆಂಟ್ ಬ್ಯಾಲೆನ್ಸ್ ಇರಲಿಲ್ಲಪ್ಪ ಅಂದರೆ ನೀವು ಎಷ್ಟು ದುಡ್ಡು ಕಟ್ಟಬೇಕಾಗಿರುತ್ತೆ ಅಷ್ಟು ದುಡ್ಡು ಸರಿಯಾದ ಟೈಮ್ಗೆ ನೀವು ಅಲ್ಲಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ನಿಮ್ಮದು ಕೊನೆಯ ಕ್ಷಣವೇ ಯಾವುದೇ ದುಡ್ಡು ಬರಲಿ ಅದರಲ್ಲಿ ಮೊದಲು ಬಡ್ಡಿಯನ್ನು ಕಟ್ ಮಾಡ್ಕೊಳ್ತಾರೆ. ತದನಂತರ ನಿಮ್ಮ ಟೋಟಲಿ ಗಂಟು ಎಷ್ಟು ಅಮೌಂಟ್ ಇರುತ್ತೆ, ಎಷ್ಟು ಬಡ್ಡಿ ಆಗಿರುತ್ತೆ ಅಷ್ಟೆಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ತಾರೆ. ಅದಕ್ಕೆ ಪ್ರತಿ ತಿಂಗಳು ಯಾವ ಟೈಮ್ಗೆ ಡೇಟಿಗೆ ಕಂತು ಕಟ್ ಆಗ್ತಿರುತ್ತೆ ಆ ಟೈಮ್ಗೆ ನೀವು ಅಮೌಂಟನ್ನು ಸಫಿಸೆಂಟ್ ಮಾಡಿ ಇಡಬೇಕಾಗತ್ತೆ. ಹಾಗಾದರೆ ಒಂದು ವೇಳೆ ನೀವು ಆ ರೀತಿ ಮಾಡಲಿಲ್ಲ ಅಂದರೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯೋ, ಅನ್ನಭಾಗ್ಯ ಯೋಜನೆಯೋ, PM ಕಿಸಾನೋ ಇಂತಹ ಯೋಜನೆಗಳಿಂದ ದುಡ್ಡು ಬರ್ತಾ ಇರ್ತವೆ. ಆ ಒಂದು ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹೋದ ಹಾಗೆಯೇ ಈ ಕಡೆ ಕಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ಇದು ಗೊತ್ತಾಗಬೇಕಂದ್ರೆ ನೀವು ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಟ್ರಾನ್ಸಾಕ್ಷನ್ ಚೆಕ್ ಮಾಡಬೇಕಾಗತ್ತೆ ಅಥವಾ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಎಂಟ್ರಿ ಮಾಡಿಸ್ಕೊಳ್ಬೇಕು. ಅಲ್ಲಿ ಟ್ರಾನ್ಸಾಕ್ಷನ್ ತೋರಿಸುತ್ತೆ, ಅಲ್ಲಿಂದ ನೀವು ಕ್ಲಿಯರಿಟಿ ಪಡ್ಕೊಳ್ಬೋದು. ಹೌದು ಸ್ನೇಹಿತರೆ, ಬಹಳಷ್ಟು ಮಹಿಳೆಯರದು ಈ ರೀತಿ ಆಗ್ತಾ ಇದೆ. ಸಾಲವನ್ನು ಮಾಡಿರ್ತೀರಿ, ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿರುತ್ತೆ, ಆದರೂ ಸಹಿತ ನಿಮಗೆ ಗೊತ್ತಾಗೋದಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಅಂತ ಗೊತ್ತಾಗೋದಾದರೆ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಬೇಕು. ಇದನ್ನು ಹೊರತುಪಡಿಸಾಗಿ ಇನ್ನೊಂದು ಏನಪ್ಪ ಅಂದರೆ ಬಹಳಷ್ಟು ಮಹಿಳೆಯರು ತಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಮಾಡಿಸಿಲ್ಲ. ಆ ಬ್ಯಾಂಕ್ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಹೌದು, ನಿನ್ನೆ ತಾನೇ ಸಾಕಷ್ಟು ಮಹಿಳೆಯರು ಕಮೆಂಟ್ ಮಾಡಿದರು, ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡು ಇರಲಿಲ್ಲ ಅಂದರೆ ನಮ್ಮ ಖಾತೆಗಳಿಗೆ ಅಮೌಂಟು ಜಮಾ ಆಗೋದಿಲ್ವಾ ಅಂತ ನೀವು ಕೇಳ್ಬೋದು. ನೀವು ಯಾವ ಬ್ಯಾಂಕ್ ಅಕೌಂಟ್ ಮಾಡಿಸಿರ್ತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಒಂದೊಂದು ಬ್ಯಾಂಕ್ಗಳು ನಮಗೆ ಅಮೌಂಟ್ ತೋರಿಸದೇ ಒಂದಿಷ್ಟು ಅಮೌಂಟನ್ನು ಇಟ್ಕೊಂಡಿರ್ತವೆ. ಹೌದು, ಬ್ಯಾಂಕ್ನಲ್ಲಿ ಅಮೌಂಟ್ ಇಡಲೇಬೇಕು, 1,000ನಾದರೂ ನಾವು ಇಡಲೇಬೇಕಾಗತ್ತೆ. ಹೌದು, ಒಂದು ವೇಳೆ ನೀವು ಅಷ್ಟು ಕೂಡ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಈಗ ಬ್ಯಾಂಕ್ ಆಫ್ ಬರೋಡಾ ತೆಗೆದುಕೊಳ್ಳಿ, ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 1,000 ಆದರೂ ನೀವು ಅಕೌಂಟ್ನಲ್ಲಿ ಇಡಬೇಕು. ಅಲ್ಲಿ 0 ಬ್ಯಾಲೆನ್ಸ್ ಇಟ್ಬಿಟ್ರೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಯಾವುದೇ ದುಡ್ಡು ಹಾಕಿದ್ರು ಸಹಿತ ಅಲ್ಲಿ ಏನು ಮಾಡ್ತಾರೆ, ಮೊದಲು ಅವರಿಗೆ ತಗೋಬೇಕಾಗಿರ್ತಕ್ಕಂತಹ ದುಡ್ಡು ಬಡ್ಡಿಯನ್ನು ಕಟ್ ಮಾಡ್ಕೊಂಡು ಬಿಡ್ತಾರೆ. ತದನಂತರ ಉಳಿಯೋದು ನಿಮಗೆ ಅಷ್ಟೋ ಇಷ್ಟೋ ಅಂತ ಉಳಿಯುತ್ತೆ. ಹಾಗೂ ಕೂಡ ಆಗುತ್ತೆ. ಇನ್ನು SBI ತೆಗೆದುಕೊಳ್ಳಿ, ಅದು ನಿಮಗೆ ಕಾಣಿಸದೇ ಆ 1,000 ದುಡ್ಡನ್ನು ಇಟ್ಕೊಂಡು ಬಿಟ್ಟಿರುತ್ತೆ. ಹೌದು, 1,000 ಅಮೌಂಟನ್ನು ತಾನು ಇಟ್ಕೊಂಡಿರುತ್ತೆ. ಆ 1,000 ಅಮೌಂಟನ್ನು ನಿಮಗೆ ತೋರಿಸೋದಿಲ್ಲ, ನೀವು ಅದನ್ನು ಖರ್ಚು ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಫೋನ್ಪೇ ಮುಖಾಂತರ ತಗೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಆ ರೀತಿ ಅದು ಇನ್ಸೈಡ್ ಇಟ್ಕೊಂಡಿರುತ್ತೆ ಅಂತ ಅಂದ್ಕೊಳ್ಬೋದು. ಹಾಗೆ ಇದ್ದಂತಹ ಬ್ಯಾಂಕ್ಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಬಹಳಷ್ಟು ಮಹಿಳೆಯರು ಕಟ್ ಆಗ್ತಕ್ಕಂತಹ ಮಿನಿಮಮ್ 1,000ನಾದರೂ ಮೇಂಟೆನೆನ್ಸ್ ಮಾಡಬೇಕಾಗಿರ್ತಕ್ಕಂತಹ ಬ್ಯಾಂಕ್ಗಳಲ್ಲಿ ಅಕೌಂಟ್ಸ್ ಮಾಡಿರ್ತಾರೆ. ಅಂತಹ ಒಂದು ಮಹಿಳಾ ಫಲಾನುಭವಿಗಳು ದುಡ್ಡನ್ನು ಇಡಲಿಲ್ಲಪ್ಪ ಅಂದರೆ ನಿಮ್ಮ ಅಕೌಂಟ್ಗೆ ಯಾವುದಾದ್ರೂ ದುಡ್ಡು ಹೋದರೆ ಅದು ಕಟ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಅಥವಾ ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ, ಬಹಳ ದಿನ ಆಯಿತು, ನೀವು ಅಮೌಂಟೇ ಹಾಕೋದು ತೆಗೆಯೋದೇ ಮಾಡಿಲ್ಲ, ಅಂಥದ್ದೇನಾದರೂ ಇದ್ದರೆ ನಿಮ್ಮ ಅಕೌಂಟ್ ಕೂಡ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಸೊ ನಿಮ್ಮ ಅಕೌಂಟನ್ನು ಓಪನ್ ಮಾಡಿಸ್ಬೇಕು. ತದನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ಯಾವ ಸ್ಕೀಮನ್ನು ಪಡ್ಕೊಳ್ತಿರ್ತೀರಿ ಅವೆಲ್ಲ ಸ್ಕೀಮ್ಸ್ಗಳ ದುಡ್ಡು ಜಮಾ ಆಗುತ್ತೆ. ಸೊ ನೋಡಿ, ಇದಿಷ್ಟು ಆಗಿತ್ತು, ಕ್ಲಿಯರಿಟಿ ಕೊಟ್ಟಿದ್ದೀನಿ. ಸೊ ಇನ್ನೇನೇ ಇದನ್ನು ಹೊರತುಪಡಿಸಿ ಏನೇ ವಿಷಯ ನಿಮಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.